ಏನಾಗಿದೆ ಈ ಸಿಟಿ ರವಿ ಅವ್ರಿಗೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಏನದು ಮುಲ್ಲಾನಿಗೂ ನೀಟ್ಗೂ ಏನ್ ಸಂಬಂಧ? ಎದೆಸಿಳಿದ್ರೆ 2 ಅಕ್ಷರ ಇಲ್ಲ, ಅವ್ರು ಯಾಕೆ ನೀಟ್ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ ನನ್ಗೆ ಅರ್ಥನೇ ಆಗ್ತಾ ಇಲ್ಲಪ್ಪ. ಈ ದೇಶದ ಲಕ್ಷಾಂತರ ಯುವಕರ ಬಗ್ಗೆ ಅಥವಾ ಯುವಕರು ಎದುರಿಸ್ತಾ ಇರುವಂತ ಸಮಸ್ಯೆ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಮಾನವೀಯತೆ, ಮಾನವೀಯ ಹೃದಯ ಮತ್ತು ನ್ಯಾಯ ಪ್ರಜ್ಞೆ ಬೇಕೇ ಹೊರತು ಯಾವುದೇ ಯೂನಿವರ್ಸಿಟಿಗಳ ಸರ್ಟಿಫಿಕೇಟ್ಗಳು ಬೇಕಾಗಿಲ್ಲ. ಸಿಟಿ ರವಿ ಅವರು ಅರ್ಥ ಮಾಡ್ಕೊಳ್ಳಿ. ಈ ದೇಶದಲ್ಲಿ ಹಣಕಾಸು ಸಚಿವರಾಗಬೇಕು ಅಂದ್ರೆ ಎಕನಾಮಿಕ್ಸ್ ಅಲ್ಲಿ PhD ಮಾಡಬೇಕಾಗಿಲ್ಲ. ಈ ದೇಶದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಬೇಕು ಅಂದ್ರೆ MBBS ಮಾಡಬೇಕಾಗಿಲ್ಲ. ಈ ದೇಶದಲ್ಲಿ ಕೃಷಿ ಸಚಿವರಾಗಬೇಕು ಅಂತಂದ್ರೆ ಹೊಲಕ್ಕೆ ಹೋಗಿ ನಾಟಿ ಮಾಡಬೇಕಾಗಿಲ್ಲ. ಅಷ್ಟೇ ಏಕೆ ಈ ರಾಜ್ಯದಲ್ಲಿ ಉನ್ನತ ಶಿಕ್ಷಣ ಸಚಿವರು ಹಿಂದಿ ಇಂಗ್ಲಿಷ್ ಬರದೇ ಇರೋರು ನಿಮ್ಮಂತವರಾಗಿದ್ದಾರೆ. ಈ ದೇಶದಲ್ಲಿ ಒಬ್ಬ ಚಾಯ್ವಾಲ ಪ್ರಧಾನಿ ಆಗಿದ್ದಾರೆ ಅಂತಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಮುಲ್ಲಾ ಪ್ರಶ್ನೆ ಮಾಡಬಾರ್ದಾ? ಎಲ್ಲದಕ್ಕೂ ಜಾತಿ ಧರ್ಮ ಬಣ್ಣ ಬಳಿಯೋದು ಬಿಡಿ. ದೇಶದ ಪ್ರಧಾನಿಗಳೇ ಮಧ್ಯರಾತ್ರಿ ಬಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಲೋ ಫ್ರೆಂಡ್ಸ್ ಅಂತ ಅಂದಿದ್ದಾರೆ. ನೀವಿನ್ನು ಹಳೆ ಓಬಿರಾಯನ್ ಕಲ್ದು ಧರ್ಮ ಜಾತಿ ಮುಲ್ಲಾ ಅಂತ ಹಿಡ್ಕೊಂಡು ಜೋತಾಡ್ತಿದ್ದೀರಾ, ನೇತಾಡ್ತಿದ್ದೀರಾ. ಹೋಗಿ ಪ್ರಧಾನಿ ಅವರೇ ಫುಲ್ ಅಪ್ಡೇಟ್ ಆಗಿದ್ದಾರೆ. ಜಂಜಿಗಳಿಗೆ ಹೇಗೆ ಬೇಕೋ ಹಾಗೆ ಅವರು ತಮ್ಮನ್ನ ಮಾಡಿಫೈ ಮಾಡ್ಕೊಳ್ತಿದ್ದಾರೆ. ನೀವೇನು ಓಬಿರಾಯ್ ಕಾಲದಲ್ಲಿ ಇದಿರಿ ಬಿಡಿ. ಸಿಟಿ ರವಿ ಅವರು ಇಂತಹ ಭಾಷೆನ ನಾವು ಸೀರಿಯಸ್ ಆಗಿ ತಗೊಳ್ಬೇಕಾಗಿಲ್ಲ ಅಂತ ಅನ್ಸುತ್ತೆ.